ರಾಜ್ಯ ಸರ್ಕಾರದ ಹತ್ರ ಜಮೀನಿಗೆ ಕೊರತೆ ಇದೆಯಾ ಸರ್? ನೆನ್ನೆ ಯಾರೊಬ್ಬರು ಲೆಕ್ಕ ತಂದ್ರಪ್ಪ, 1,45,000 ಎಕರೆ ಇಂಡಸ್ಟ್ರೀಸ್ಗೆ ಅಂತ KIDBಯಿಂದ ತೆಗೆದುಕೊಂಡಿರುವಂಥ ಲ್ಯಾಂಡ್ ಇದೆ. ರೈತರಿಂದ ತಗೊಂಡು ಇಟ್ಕೊಂಡಿದ್ದೀರಿ ನೀವು. ಅಂದರೆ ಸರ್ಕಾರ ಲ್ಯಾಂಡ್ ಬ್ಯಾಂಕ್ ಮಾಡ್ತಾ ಇದೆ. ಮಾಡಿ ಅದರಲ್ಲಿ ಟೌನ್ಶಿಪ್ಪು ಆಲ್ರೆಡಿ ಇರೋ ಜಮೀನಲ್ಲಿ ಮಾಡಿ ಸ್ವಾಮಿ. ಅದು ಬಿಟ್ಟು ಹೊಸದಾಗಿ ಯಾಕೆ 7,000, 8,000, 9,000 ಎಕರೆ ಜಮೀನು ಬೇಕಿದಕ್ಕೆ? ಸರ್, ಈಗ ಹೊಸದಾಗಿ ಎಲ್ಲಿ ಮಾಡಬೇಕು ಅಂತೇಳಿ ಹುಡಿಕೊಂಡು ಹೋಗೋಕ್ಕಾಗಲ್ಲ. ಒಂದು ಟೌನ್ಶಿಪ್ ಅಂತೂ ಆಗಬೇಕು. ಯಾಕಂದರೆ ನಾನೊಂದು ಮಾತು ಹೇಳ್ತೀನಿ. ನಮ್ಮ ವಿರೋಧ ಪಕ್ಷದ ಲೀಡ್ರು ಸನ್ಮಾನ್ಯ ಅಶೋಕ್ರವರು ಮೊನ್ನೆ ವಿಧಾನಸಭೆಯಲ್ಲಿ DK ಶಿವಕುಮಾರ್ ಅವರು ಇದರ ಬಗ್ಗೆ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ, ಸಾಕು ಸ್ವಾಮಿ, ಇನ್ನು ನಿಮ್ಮನ್ನ ಬೆಂಗಳೂರಿನ ಒತ್ತಡ, ನೀವು ಇನ್ನು ನಿಲ್ಲಿಸಿ ಬೆಂಗಳೂರನ್ನ, ಬೆಂಗಳೂರಲ್ಲಿ ಮುಂದುವರಿಸ್ತಕ್ಕಂಥದ್ದೆಲ್ಲ ನಿಲ್ಲಿಸಿ ಹೊರಗಡೆ ಟೌನ್ಶಿಪ್ಗಳೆಲ್ಲ ಮಾಡಿ ಅಂತ ಹೇಳಿರ್ತಕ್ಕಂಥ ಹೇಳಿಕೆ ನಿಮ್ಮ ಮುಂದೆ ಕೊಡ್ತೀನಿ ನಾನು ತೆಗೆದು. ಯಾವುದೇ ಟೌನ್ಶಿಪ್ ಆಗಲಿ, ಟೌನ್ಶಿಪ್ ಎಲ್ಲಿ ಮಾಡಬೇಕು ಹೇಳಿ? ಆಯ್ತು, ಟೌನ್ಶಿಪ್ ಬಿಡದಿಲ್ಲ ಬೇಡ, ಎಲ್ಲಿ ಮಾಡಬೇಕು? ಅಲ್ಲೂ ರೈತರಲ್ಲ ಇರೋದು. ಬೇರೆ ಕಡೆ ಮಾಡಿದ್ರು ಅಲ್ಲೂ ರೈತರೇ ಅಲ್ವಾ? ಅದು ರೈತರ ಜಮೀನೇ ತಗೋಬೇಕಲ್ಲ. ಬಿಡದಿಲ್ ತಗೊಂಡ್ರು ರೈತರೇ, ಹೊಸಕೋಟೆಯಲ್ಲಿ ತಗೊಂಡ್ರು ರೈತರೇ, ಸೋಲೂರಲ್ಲಿ ತಗೊಂಡ್ರು ರೈತರೇ, ಒಟ್ಟು ಬೆಂಗಳೂರು ಸುತ್ತ ಕಡೆನೇ ಮಾಡಬೇಕು. ಎಲ್ಲ ಮಾಡಲೇಬೇಕಲ್ಲ. ಟೌನ್ಶಿಪ್ ಇನ್ನೆಲ್ಲಿ ತಗೊಂಡೋಗಿ ನಾವು ಮಂಡ್ಯದಲ್ಲಿ ಟೌನ್ಶಿಪ್ ಮಾಡೋಕ್ಕಾಯ್ತದ? ಮೈಸೂರಲ್ಲಿ ಟೌನ್ಶಿಪ್ ಮಾಡೋಕ್ಕಾಯ್ತದ? ಅಲ್ಲಾರು ಟೌನ್ಶಿಪ್ ಕೇಳಲ್ಲ. ಇಲ್ಲಿ ಒತ್ತಡ ಜಾಸ್ತಿ ಕೇಳಲ್ಲ ಸರ್, ಯಾಕಂದ್ರೆ ಉದ್ಯೋಗಗಳಿಲ್ಲ, ಇಂಡಸ್ಟ್ರಿಗಳಿಲ್ಲ, ಸಾಫ್ಟ್ವೇರ್ ಇಂಡಸ್ಟ್ರಿ ಇಲ್ಲ. ಅಲ್ಲಿ ಟೌನ್ಶಿಪ್ ಮಾಡಿ ಏನು ಮಾಡ್ತೀರಿ? ಇಲ್ಲಿ 2 ಕಡೆ ಇಂಡಸ್ಟ್ರೀಸ್ ಇದೆ. ನಮಗೆ ಪ್ರಪೋಸಲ್ ಕೊಟ್ಟಿದ್ದಾರೆ, ಎಲ್ಲ ಇಂಡಸ್ಟ್ರೀಸ್ನವರು ನಮ್ಗೆ ಲೇಔಟ್ ಸೈಟ್ ಬೇಕು ಅಂತೇಳಿ ಪ್ರಪೋಸಲ್ ಕೊಟ್ಟಿದ್ದಾರೆ. ಆಮೇಲೆ ನಾನು ರೈತರುಗಳಿಗೆ ನಾವು ದುಡ್ಡೇ ತಗೊಳ್ಳಿ ಅಂತ ಒತ್ತಡ ಮಾಡ್ತಾ ಇಲ್ಲ. ನಾವು ಡೆವಲಪ್ಡ್ ಏರಿಯಾದಲ್ಲಿ 50% ಜಾಗ ಕೊಡ್ತೀವಿ ಅಂತ ಹೇಳ್ತಾ ಇದೀವಲ್ಲ. ನಾವು ದುಡ್ಡೇ ತಗೊಳ್ಳಿ, ನೀವು ನಾವೇನು ಯಾರು ಹೇಳ್ತಾರೆ ರಿಯಲ್ ಎಸ್ಟೇಟ್ ಮಾಡಕ್ಕೆ ಹೊಂಟ್ಬಿಟ್ಟವ್ರೆ ಅಂತೇಳಿ. ಟೊಮ್ಯಾಟೊ ಬದನೆಕಾಯಿ ಬೆಳ್ಕೊಂಡಿರ್ತೀನಿ ಅಂತಾರೆ ಸರ್ ರೈತ. ಟೊಮ್ಯಾಟೊ ಬದನೆಕಾಯಿ ಬೆಳ್ಕೊಂಡು ನಾನು ನೆಮ್ಮದಿಯಾಗಿದ್ದೀನಿ ಅಂತ ರೈತ. ಅವ್ನು ತೆಂಗಿನಕಾಯಿ ಮಾಡ್ಕೊಂಡು ನೆಮ್ಮದಿಯಾಗಿದ್ದೀನಿ ಅಂತ ರೈತ. ಅದರಲ್ಲಿ ಬೇಡ 50% ಡೆವಲಪ್ ಪ್ಲಾನ್ ತಗೊಂಡು ಏನು ಮಾಡ್ಬೇಕು ಅವರು? ಸರ್, ಈಗ ನಾವು ಬೇಡ ಅನ್ನೋರು ಅವರಲ್ಲ ಸರ್, ಬೇಕು ಅನ್ನೋರು ಅವರೇ, ಬೇಡ ಅನ್ನೋರು ಅವರಲ್ಲ. ಅದರಲ್ಲಿ ಎಷ್ಟು ಪರ್ಸೆಂಟ್ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಒಂದು ಮೆಜಾರಿಟಿ ಇದ್ದಾರೆ ಸರ್. ಏನು ಬೇಕು ಅನ್ನೋರು? ಬೇಕು ಅನ್ನೋರು ಕೊಡ್ತೀನಿ. ಈಗ ನಿಮ್ಗೆ ಅಂಕಿಅಂಶ ಕೊಡ್ತೀನಿ. ಮೊನ್ನೆ ಒಂದು 3 ಇದರಲ್ಲಿ ಹಳ್ಳಿಗಳಲ್ಲಿ ನಾವು ನೋಟಿಫಿಕೇಶನ್ ಮಾಡಿದ್ದೀವಲ್ಲ, 85% ಅಕ್ಸೆಪ್ಟ್ ಮಾಡ್ಕೊಂಡು ಲೆಟರ್ ಕೊಟ್ಟಿದ್ದಾರೆ ನಮಗೆ. ತೋರಿಸಿ ಒಂದ್ಸಲ ಅದೇನಿದೆ ಕೊಡ್ತೀವಿ. ಇದೇನೋ ತಪ್ಪಿದ್ರೆ ನೀವು RTI ಎಲ್ಲ ತಗೋಬೋದು. ಟೋಟಲ್ ಎಷ್ಟು ಎಕರೆ ಸರ್ ಈಗ ಅಕ್ವೈರ್ ಮಾಡೋದು? 500 ಚಿಲ್ಲರೆ ಎಕರೆನಲ್ಲಿ. ಅದ್ರಲ್ಲಿ ಕೊಡ್ತೀನಿ ನಿಮಗೆ ಹೆಂಗೆ ಮಾಡವ್ರೆ ಅಂತೇಳಿ. ಕೆಂಪೈನ್ ಪಾಳ್ಯ ವಿಲೇಜಸ್ಸು, ಇದರಲ್ಲಿ 585 ಎಕರೆ ನಾವು ಈಗ ಫೈನಲ್ ನೋಟಿಫಿಕೇಶನ್ ಮಾಡಿರೋದು. 367 ಜನ ಲ್ಯಾಂಡ್ ಓನರ್ಸು. ಓಕೆ. ಇದರಲ್ಲಿ 265 ಜನ ನಾವು ನಮ್ಮ ಕೊಡಿ ಅಂತೇಳಿ ಕೊಟ್ಟಿದ್ದಾರೆ. ಅದರಲ್ಲಿ ಶೇರಿಂಗು ಕೇಳಿದ್ದಾರೆ. 265 ಜನ, 367ರಲ್ಲಿ 265 ಜನ. ಇನ್ನು 51 ಜನ ನಾನ್ ರೆಸಿಡೆಂಟ್ಸು, ಅವರು ಇಲ್ಲಿಯವರಲ್ಲ, ಬೆಂಗಳೂರಿನವರು. ಅವ್ರು ಇನ್ನೂ ನಮ್ಮನ್ನು ಕಮ್ಯುನಿಕೇಟ್ ಮಾಡಿಲ್ಲ. ಓಕೆ. ಇನ್ನು 51 ಜನ ಮಾತ್ರ ಬೇಡ ಅಂತ ಕೊಟ್ಟಿದ್ದಾರೆ. ಒಂದು ಕೆಂಪೈನ್ ಪಾಳ್ಯದಲ್ಲಿ. ಮಂಡ್ಲಳ್ಳಿ 52 ಜನ, 26 ಜನ ಲ್ಯಾಂಡ್ ಓನರ್ಸು, 52 ಎಕರೆ. 26 ಜನದಲ್ಲಿ 23 ಜನ ನಮ್ಗೆ ಕೊಡಿ ಅಂತ ಕೊಟ್ಟಿದ್ದಾರೆ. 3 ಜನ ಬೇಡ ಅಂತ ಕೊಟ್ಟಿದ್ದಾರೆ. ವಡೇರಳ್ಳಿ 50 ಜನ ಲ್ಯಾಂಡ್ ಓನರ್ಸು, ನೋಟಿಸ್ ತೊಗೊಂಡ್ರು 43 ಜನ, 7 ಜನ ಬೇಡ ಅಂತ ಹೇಳಿದ್ದಾರೆ, ತಗೊಂಡಿಲ್ಲ ಅದು ನೋಟಿಸ್ನ. ಅರ್ಥ ಏನಂಗಾದ್ರೆ? ಅಲ್ಲ, ನೀವು ಜನ ಯಾವ ಊರುಗಳಲ್ಲಿ, ಇಟ್ಸ್ ಎ ಗೌರ್ಮೆಂಟ್ ರಿಪೋರ್ಟ್, ನಂದಲ್ಲ ಇದು, ಯಾವ ಊರುಗಳಲ್ಲಿ ಅಧಿಕೃತವಾದಂಥ ವರದಿ. ಈ ಫೈನಲ್ ನಾವು ಯಾಕೆ ಮಾಡೋದು ಇದನ್ನ ಅಂದ್ರೆ, ಫೈನಲ್ ನೋಟಿಫಿಕೇಶನ್ 3 ಹಳ್ಳಿನ ಯಾಕೆ ಮಾಡೋದು ಅಂದ್ರೆ, ರೆಸ್ಪಾನ್ಸ್ ಏನು ಬರ್ತದೆ ನೋಡೋಣ ಅಂತ ಮಾಡಿದೀವಿ ನಾವು ಅದನ್ನ. ಓಕೆ. ಅಂದ್ರೆ ಯಾವ ಊರಿನಲ್ಲಿ ಜಾಸ್ತಿ ಒಪ್ಕೊಳ್ತಿದಾರೋ ಅಲ್ಲಿ ಮಾಡಿದ್ದೀರಿ ನೀವು. ವಿರೋಧ ಮುಂದೆ ಜಾಸ್ತಿ ಇರ್ಬೋದು. ಒಂದೆರಡು ಪ್ರಶ್ನೆ ತಗೊಳ್ಳೋಣ. ಸರ್, ನರಸಿಂಹಮೂರ್ತಿ ಅಂತ, ನಾನು ನಿಮ್ಮ ಕ್ಷೇತ್ರದವನೇ. 2006ರ ಯೋಜನೆಗೂ ಈಗ ತಾವು ಮಾಡಕ್ಕೆ ಹೊರಟಿರೋ ಗ್ರೇಟರ್ ಬೆಂಗಳೂರು ಯೋಜನೆಗೂ ಒಂದಕ್ಕೊಂದು ಸಂಬಂಧ ಇಲ್ಲ. 2006ರಲ್ಲಿ ಯಾವುದೇ ನೋಟಿಫಿಕೇಷನ್ ಮಾಡಿರಲಿಲ್ಲ, ಜಮೀನನ್ನ ಅಕ್ವೈರ್ ಮಾಡಿರಲಿಲ್ಲ. ನೀವು 2025 ಮಾರ್ಚಲ್ಲಿ ಮಾಡಿದ್ದೀರ. ಏನು ಪ್ರೈಮರಿ ನೋಟಿಫಿಕೇಷನು. ಫೈನಲ್ ನೋಟಿಫಿಕೇಷನು 2026ರಲ್ಲಿ ಮಾಡಿದ್ದೀರ. ಆದರೂ ಕುಮಾರಣ್ಣನ ಹೆಸರು ಹೇಳ್ತಾ ಇದ್ದೀರಾ. ಕುಮಾರಣ್ಣ ನಿಮಿಷ ನೀವು ಪಕ್ಷದ ಪರವಾಗಿ ಬಂದಿದ್ದೀರಿ, ಅರ್ಥ ಆಯಿತು. ಆರಂಭದಲ್ಲಿ ಹೇಳಿದ್ರಲ್ಲ 2006ರ ಪ್ಲಾನೇ ಬೇರೆ, ಈಗಿನ ಪ್ಲಾನ್. ಹೌದು ಸರ್, 2006ರ ಯೋಜನೆಗೂ ಏನಿತ್ತು? 2006ರ ಪ್ಲಾನ್ ಏನಿತ್ತು ಸರ್? 2006ರಲ್ಲಿ ಕುಮಾರಣ್ಣ 5 ಟೌನ್ಶಿಪ್ ಮಾಡೋಕ್ಕೆ ಹೊರಟಿದ್ರು. ಓಕೆ. ಅವಾಗ ರೈತರು ಹೋಗಿ ಈ ಬಿಡದಿ ನಾವು ಕೃಷಿ ಮಾಡ್ಕೊಂಡು ಹೇಗೋ ಜೀವನ ಮಾಡ್ತಾ ಇದ್ವಿ, ದಯಮಾಡಿ ಕೈ ಬಿಡಿ ಅಂದಕ್ಕೆ ಅವತ್ತು ಕಾಂಗ್ರೆಸ್ ಸತ್ಯಶೋಧನಾ ಸಮಿತಿ ಮಾಡಿದ್ರಲ್ಲ ವಿರೋಧ ಪಕ್ಷದ ನಾಯಕರು, ಅವತ್ತು ಇವರೆಲ್ಲ ಸೆಷನ್ ಅಲ್ಲಿ ಇವರೆಲ್ಲ ಗಲಾಟೆ ಮಾಡಿದ್ರಲ್ಲ ವಿರೋಧ ಪಕ್ಷದವರೆಲ್ಲ. ಅದಕ್ಕೆ ಕುಮಾರಣ್ಣ ಅವತ್ತು ಆ ಯೋಜನೆ ಅಲ್ಲೇ ಡ್ರಾಪ್ ಮಾಡಿದ್ರು. ರೆಡ್ ಝೋನ್ ಅಲ್ಲಿ ಒಂದಿತ್ತು. ಏನಕ್ಕೆ ರೆಡ್ ಝೋನ್ ಇತ್ತು ಅಂದ್ರೆ, ರೈತರಿಗೂ ನಾನು ಕೃಷಿ ಮಾಡ್ಕೊಂಡು ಜೀವನ ಮಾಡ್ತೀವಿ ಅನ್ನೋದಕ್ಕೆ ಮಾರ್ಕಬಾರ್ದು. ಅವ್ರು ಜೀವನ ಮಾಡಲಿ, ಕೃಷಿ ಮಾಡ್ಕೊಂಡು ಜೀವನ ಮಾಡಲಿ ಅಂತ ಅಂದ್ಬಿಟ್ಟು ರೆಡ್ ಝೋನ್ ಮಾಡಿದ್ದು. ಯಾರು ರಿಯಲ್ ಎಸ್ಟೇಟ್ ದಲಾಳಿಗಳು ಬರ್ತಾರೆ, ಬ್ರೋಕರ್ಗಳು, ಅದನ್ನು ಲೆವೆಟ್ ಮಾಡಿಬಿಡ್ತಾರೆ ನಮ್ಮ ಶಾಸಕರು ಹೇಳ್ದಂಗೆ ಅಂತ ಅಂದ್ಬಿಟ್ಟು ರೆಡ್ ಝೋನ್ ಮಾಡಿದ್ದು. ಆಯ್ತು, ಇವಾಗ ಇವ್ರಿಗೆ ಅಧಿಕಾರ ಆಯ್ತಲ್ಲ, ಮಾಡ್ಬೋದಲ್ಲ, ರೆಡ್ ಝೋನ್ನ ತೆಗಿಬೋದಲ್ಲ. ಇವತ್ತು ಅವ್ರಿಗೆ ಯಾರಿಗೂ ಸಹಾಯ ಮಾಡಬೇಕಂದ್ರೆ ಇವ್ರು ಮಾಡ್ಬೋದಲ್ಲ. ಹೌದು, ಕುಮಾರಸ್ವಾಮಿ ಅವರು ಆವಾಗ ಯೋಜನೆಯನ್ನು ಆರಂಭಿಸಿದ್ರು, ಎಲ್ಲರೂ ಹೇಳ್ತಾ ಇದ್ರು ಸರ್. ಅವಾಗ ನೀವು ವಿರೋಧ ಮಾಡಿದ್ರಲ್ಲ.
ಸಿದ್ದರಾಮಯ್ಯನವ್ರನ್ನ ಎದ್ದು ನಿಂತ್ಕೊಂಡು ಮಾತಾಡಿರಲಿಲ್ವಾ ಸೆಷನ್ನಲ್ಲಿ ಮಾಡಬೇಡಿ ಇದನ್ನು ಅಂತ? ಸರ್ ಅವರು ಮಾತಿಗೆ ನಾನು ಸಹಮತ ವ್ಯಕ್ತಪಡಿಸ್ತೀನಿ. 2006ರಲ್ಲಿ ಮಾಡಿದ್ರಲ್ಲ, ಅವ್ರನ್ನ ರೆಡ್ ಝೋನ್ ಮಾಡಿ ಅಂತ ಯಾರು ಕೇಳಿದರು? BMRD ಇಂದ ಒಂದು ಆದೇಶ ಹೊರಡಿಸ್ತಾರೆ ಅವರು. ಇದನ್ನು ಯಾವುದೇ ಕಾರಣಕ್ಕೆ BMRD ಅಪ್ರೂವಲ್ ಇಲ್ಲದೆ ಯಾರೂ ಏನೂ ಟ್ರಾನ್ಸಾಕ್ಷನ್ ಮಾಡಬೇಡಿ ಅಂತ ಆಯ್ತಲ್ಲ. ಆಮೇಲೆ ಬಂದಂಥ BJP ಸರ್ಕಾರ ಸದಾನಂದ ಗೌಡರು ಬೇರೆಯವನ್ನೆಲ್ಲ ಡ್ರಾಪ್ ಮಾಡ್ತಾರೆ ರೆಡ್ ಝೋನಿಂದ. ಇದೊಂದು ಪ್ರಾಜೆಕ್ಟ್ ಮಾಡಬೇಕು ನಾವು, ಇದರಿಂದ ಯಾವ ರೀತಿ ಆಗ್ತದೆ ಇದರ ಸಾಧಕ ಬಾಧಕ ನೋಡಬೇಕು ಅಂತೇಳಿ ಇದೊಂದನ್ನು ಬಿಟ್ಬಿಟ್ಟು ಬಾಕಿದೆಲ್ಲ ಅವ್ರು ಡ್ರಾಪ್ ಮಾಡ್ತಾರೆ. ಡ್ರಾಪ್ ಮಾಡಿದ್ಮೇಲೆ 2018ರಲ್ಲಿ ಪುನಃ ಇವರು ಮುಖ್ಯಮಂತ್ರಿ ಆದಲ್ಲ, ಇವರು ನಮ್ಮ ಮಾಜಿ ನಾಯಕ ಕುಮಾರಸ್ವಾಮಿ ಅವರು ಬಿಡ್ಬೋದಾಯ್ತಲ್ಲ ರೆಡ್ ಝೋನಿಂದ. ಅಂದರೆ ಇವರು ಯಾವನು ಇಷ್ಟ ಬಂದವನು ಮಾರ್ಕತಾನೆ, ಬೇಕಾದವನು ವ್ಯವಸಾಯ ಮಾಡ್ತಾನೆ. ಇವ್ರಿಗೆ ಅದೇನು ಹಿತಾಸಕ್ತಿ ರೆಡ್ ಝೋನ್ ಮಾಡಿಬಿಟ್ಟು ಎಲ್ಲ ರೈತರುಗಳು ಉದ್ಧಾರ ಮಾಡೋಂಗಿದ್ರೆ ಪೂರ್ತಿ ಇಡೀ ಏನೋ ಬೆಂಗಳೂರು ದಕ್ಷಿಣ ಜಿಲ್ಲೆನೇ ರೆಡ್ ಝೋನ್ ಮಾಡ್ಬಿಡ್ಬೇಕಾಯ್ತು, ಎಲ್ಲ ರೈತರುಗಳು ಉಳಿಲಿ ಅಂತೇಳಿ. ರೈತರು ಬಂದು ನೋಡಿ, ಅವರ ಮಾತು ಮುಗಿದಿಲ್ಲ. ನಾನು ಆರಂಭದಲ್ಲೇ ಹೇಳಿದೆ, ಅವ್ರ ಮಾತು ಮುಗಿದಿಲ್ಲ. ಸುಮ್ಮನೆ ಯಾವುದೋ ಒಂದು ಇದನ್ನ ಇಟ್ಕೊಂಡು ಚರ್ಚೆ ಮಾಡಿದ್ರೆ ಅರ್ಥ ಆಗೋದಿಲ್ಲ. ಇದರಲ್ಲಿ ಮಾಡಂಗಿದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಪೂರ್ತಿ ರೆಡ್ ಝೋನ್ ಮಾಡ್ಬಿಟ್ಟಿದ್ರೆ ಅಣ್ಣ ಅದನ್ನ ನಮಗ್ ಬಿಡಿ. ಈಗ ನಿಮ್ಗೆ ಅಧಿಕಾರ ಇದ್ದಾಗ ಏನ್ ಮಾಡಿದ್ದೀರಾ ಅಂತ ಹೇಳ್ಬೇಕಲ್ಲ ನಾವು. ನಮ್ಗೇನೋ ಇದ್ದಾಗ ನಾವು ಮಾಡ್ಕೋತೀವಿ, ನಾವು ಮಾಡೋದು ಬಿಡೋದು ನಮ್ಮ ತೀರ್ಮಾನ, ನಮ್ಮ ಜನ ತೀರ್ಮಾನ ಮಾಡ್ತಾರೆ. ಬಾಲಕೃಷ್ಣ ಅವರೇ, ನಿಮ್ದು ವಾದ ವಿವಾದ ಏನೇ ಇರಲಿ, ನಾನು ಒಂದು ಕೃಷಿ ಕುಟುಂಬದಿಂದ ಬರ್ತೀನಿ, ನಂದು ನಮ್ಮ ತಂದೆದು ಒಂದು ಜಮೀನಿದೆ. ನಾನು ಹೇಳೋದು ಕೃಷಿಗೂ ಮತ್ತು ಅಭಿವೃದ್ಧಿಗೂ ಒಂದು ಫೈನ್ ಬ್ಯಾಲೆನ್ಸ್ ಇರಬೇಕು. ನೀವು ಹೇಳ್ದಂಗೆ ಇಡೀ ಬೆಂಗಳೂರು ದಕ್ಷಿಣನೇ ರೆಡ್ ಝೋನ್ ಮಾಡಿಬಿಡಿ, ಹಂಗೆ ಮಾಡೋದಕ್ಕಾಗೋದಿಲ್ಲ. ಇರಬರ ಕೃಷಿ ಭೂಮಿನೆಲ್ಲ ಲೇಔಟ್ ಮಾಡೋದಕ್ಕೂ ಆಗೋದಿಲ್ಲ. ಒಂದು ಫೈನ್ ಬ್ಯಾಲೆನ್ಸ್ ಅನ್ನೋದು ಇರಬೇಕಾಗುತ್ತೆ. ಅವಾಗ ಯಾವ ಕಾರಣ ಇಟ್ಕೊಂಡು ವಿರೋಧ ಮಾಡಿದ್ರು ನಿಮ್ಮ ನಾಯಕರುಗಳು? ಅದು ನಾನು ಇರಲಿಲ್ಲ ಸರ್, ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದಂಗೆ HK ಪಾಟೀಲ್ ಕೇಳಿದೆ, ನನಗೂ ಜ್ಞಾಪಕ ಇಲ್ಲ ಕಣೆ, ಅದು ಯಾವ ವಿರೋಧ ಮಾಡಿದೀವಿ ಅಂತ. ಇವ್ರು ಇವಾಗ ಅದೇನು ಸೃಷ್ಟಿ ಮಾಡೋದು ಗೊತ್ತಿಲ್ಲ. 150 ಪೇಜ್ ಡಾಕ್ಯುಮೆಂಟ್ ಇದೆ ಅಂತ ಸೆಷನ್ನಲ್ಲಿ ಚರ್ಚೆ ಆಗಿದ್ದು. 150 ಪೇಜಿನ ಡಾಕ್ಯುಮೆಂಟ್ ಇದೆ ಸೆಷನ್. ಸಿದ್ದರಾಮಯ್ಯನವರು ಇದ್ರ ವಿರುದ್ಧ ಮಾತಾಡಿದ್ರು. ನನಗೆ ಗೊತ್ತಿಲ್ಲ, ಅದನ್ನ ನೋಡ್ತೀವಿ ಸರ್. ಅದನ್ನ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಕಳಿಸ್ಕೊಡಿ, ಅದನ್ನ ನೋಡ್ತೀನಿ ಏನು ಅಂತ, ಏನು ಮಾಡವ್ರೆ ಯಾರು ಅಂತ. ಅವತ್ತು ನಾನು ನಿಮ್ಮ ಜೊತೆಲ್ಲೇ ಇದ್ದೆ, ದಳದಲ್ಲೇ ಇದ್ದೆ ನಾನು. ನೋಟಿಫೈ ಆಗಿರೋ ಜಾಗದಲ್ಲಿ ರೈತರು ಯಾರಿದ್ದೀರಿ? ಹಾಂ, ಎಸ್ ಹೇಳಿ ಸರ್. 2006ರಲ್ಲಿ ಕುಮಾರಣ್ಣವರು ಅಕ್ವೈಸನ್ ಮಾಡಕ್ಕೆ ಹೊರಟಾಗ ನಮ್ಗೇನು 1 ನಿಮಿಷ ಸರ್, ತಮ್ಮೂರು ಯಾವುದು? ಹೊಸೂರು ಸರ್, ಬೈರ್ಮಂಗ್ಲ ಹೊಸೂರು. ಎಷ್ಟು ಜಮೀನಿದೆ ತಮ್ಮದು? ನಮ್ದು 6 ಎಕರೆ ಇದೆ ಸರ್. 6 ಎಕರೆ. ಎಷ್ಟು ಕೊಡ್ತೀನಿ ಅಂತಾರೆ ಈಗ ಇವ್ರು 6 ಎಕರೆಗೆ? ಸರ್ ಅವ್ರು 2,07,00,000ದಿಂದ 2.5 ಗಂಟೆ ಅಂತ ಹೇಳ್ತಾ ಇದ್ದಾರೆ ಸರ್. ಓಕೆ. ಈಗ ನೀವು ಮಾರ್ಕೆಟ್ನಲ್ಲಿ ಮಾರ್ತೀನಿ ಅಂತ ಹೋದರೆ, ಜಮೀನು ಮಾರಬೇಕು ಅಂತ ಹೇಳೋದಿಲ್ಲ, ನಾವು ಮಾರ್ತೀನಿ ಅಂತ ಹೋದ್ರೆ ಏನು ರೇಟ್ ಇದೆ ಅದಕ್ಕೆ? ಸರ್ ನಾವು ಮಾರೋದೇ ಇಲ್ವಲ್ಲ, ವ್ಯಾಪಾರಕ್ಕೆ ಇಟ್ಟಿಲ್ವಲ್ಲ ಭೂಮಿ ನಾವು. ಓಕೆ. ನಮ್ಮ ತಾತ ಮುತ್ತಾತನ ಕಾಲದಿಂದ ಉಳ್ಸ್ಕೊಂಬಂದಿರೋಂಥ ಭೂಮಿ ಇದು. ನಾವು ಭೂಮಿ ಬೆಲೆ ಕಟ್ತಾ ಇಲ್ಲ. 2006ರಲ್ಲಿ ಕುಮಾರಣ್ಣವರು ಅಕ್ವೈಸನ್ ಮಾಡೋಕ್ಕೆ ಹೊರಟಾಗ ಅದು ಅಕ್ಷರಶಃ ಒಂದು ಬರಡು ಭೂಮಿ ಇದ್ದಂಗಿತ್ತು. ಬರೀ ರಾಗಿ ಬೆಳೆನೇ ಬೆಳೀತಾ ಇದ್ರು, ಮರಗಿಡಗಳು ಯಥೇಚ್ಛವಾಗಿ ಇರಲಿಲ್ಲ. ಓಕೆ. ಅಂಥ ಬರಡು ಭೂಮಿ ಅವತ್ತು ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಅಕ್ವೈಸನ್ ಆಗಿದ್ದಿದ್ರೆ ಅವಾಗ ಖುಷಿಯಿಂದ ಕೊಡ್ತಿದ್ರಿ. ಒಂದು ನಿಮಿಷ ಸರ್, ಖುಷಿಯಾಗಿ ಕೊಡ್ತೀವಿ ಅಂತ ನಾವು ಹೇಳ್ತಾ ಇರಲಿಲ್ಲ. ಅವತ್ತು ತಡೆದವ್ರು ಇದೇ DK ಶಿವಕುಮಾರ್ ಅವರು ಬೈರ್ಮಂಗ್ಲಕ್ಕೆ ಬಂದಿದ್ರು, ಕಾಗೋಡು ತಿಮ್ಮಪ್ಪನವರು, ಇವರೆಲ್ಲ ಇಡೀ ಕಾಂಗ್ರೆಸ್ ಸಚಿವ ಸಂಪುಟನೇ ಬೈರ್ಮಂಗ್ಲದಲ್ಲಿ ಬಂದು ಗಲಾಟೆ ಮಾಡಿದ್ದಾರೆ. ರೈತರ 1 ಇಂಚು ಭೂಮಿನ ಸರ್ಕಾರ ವಶಪಡಿಸ್ಕೊಳ್ಳೋದು ಬಿಡೋದಿಲ್ಲ ಅಂತ. ಅವತ್ತು ಹೋರಾಟ, ಇವತ್ತು ಯಾಕೆ ಮಾರಾಟ? ಅದೇ ಕನಕಪುರ ರಸ್ತೆ ಸರ್, 3 ಕಿಲೋಮೀಟ್ರು 2 ಲಕ್ಷ ಇತ್ತು ಸರ್ ಅವತ್ತು 1 ಎಕರೆ ಜಮೀನು. 2006ರಲ್ಲಿ 2 ಲಕ್ಷ. ಆರುವಳ್ಳಿ ಮರಳುವಾಡಿ ರೋಡ್ಗೆ ಹೋದರೆ ಮೇಯ್ನ್ ರೋಡಲ್ಲಿ 1 ಲಕ್ಷ, ಒಳಗಡೆ ಹೋದರೆ 20,000 30,000. ಇನ್ನು ಹಲಗೂರು ಸಾತ್ನೂರು ಸರೌಂಡಿಂಗ್ ಹೋದರೆ ನೀನು 1 ಎಕರೆ ಭೂಮಿಲಿ ಕಳ್ಕೊಂಡು ರೈತರ 30 ಎಕರೆ 40 ಎಕರೆ ಸಂಪಾದನೆ ಮಾಡ್ಬೋದು, ತೊಗೊಂಬೋದಾಗಿ ಪರ್ಚೇಸ್ ಮಾಡ್ಬೋದಾಗಿತ್ತು. ಅವಾಗ 10 ಕುಂಟೆ 20 ಕುಂಟೆ ಜಮೀನಿರೋ ರೈತ ಕೋಟ್ಯಾಧಿಪತಿ ಆಗ್ತಾಯಿದ್ದ. ಇವತ್ತು ನೀವು ಚಾಮರಾಜನಗರದವರೆಗೂ ಹೋಗಿ, ಹನೂರ್ವರೆಗೂ ಹೋಗಿ, ಎಲ್ಲನ ಹೋಗಿ ಸರ್ 1.5 ಕೋಟಿ 2 ಕೋಟಿ ಅಂತ ಜಮೀನು ಹೇಳ್ತಾರೆ. ಈ ನಮ್ಮ ಫಲವತ್ತಾದ ಭೂಮಿ ಕಳ್ಕೊಂಡು ನಾವೆಲ್ಲ ಹೋಗೋಣ? ಏನು ಬರಡು ಭೂಮಿನ ನಮ್ಮದು? ಮಾತೆತ್ತಿದ್ರೆ DK ಮೊದಲು DCM ಆಗಿದ್ದಾಗ ಅದೇ ಮಾತು ಹೇಳ್ತಾಯಿದ್ರು, ಬರಡು ಭೂಮಿ, ಅಲ್ಲಿ 4, 5, 20 ಜನ ವ್ಯವಸಾಯ ಮಾಡ್ತಾ ಇರ್ಬೋದು, ಅಲ್ಲಿ ಮರಗಿಡಗಳೇ ಇಲ್ಲ, ಅಂಥ ಜಾಗದಲ್ಲಿ ನಾವು ಮಾಡ್ತಾ ಇದ್ದೀವಿ. ಯಾಕೆ ಸರ್ ರೀತಿ ಸುಳ್ಳು ಹೇಳಬೇಕು? ಸರ್, ಜಮೀನಿನ ಜೊತೆಗೆ ಭಾವನಾತ್ಮಕ ಸಂಬಂಧ ನನಗೂ ಅರ್ಥ ಆಗುತ್ತೆ, ನಮ್ಮದು ಜಮೀನಿದೆ. ಆದರೆ ಜಯನಗರ ಆಗಿದೆಯಲ್ಲ ಸರ್, ಅದು ಒಂದು ಕಾಲಕ್ಕೆ ರೈತರ ಜಮೀನೇ. ಹೌದು. JP ನಗರನೂ ಒಂದು ಕಾಲಕ್ಕೆ ರೈತರ ಜಮೀನೇ. ಈ ಡಾಲರ್ಸ್ ಕಾಲನಿ ಇದೆಯಲ್ಲ, ಅಲ್ಲೇನೋ ಮಹಾರಾಜರ ತೋಟ ಇತ್ತಂತೆ, ಹಣ್ಣಿನ ತೋಟ ಇತ್ತಂತೆ. ಹೀಗೆ ರೈತರು ನಾವು ಜಮೀನು ಕೊಡೋದಿಲ್ಲಪ್ಪ, ನಮ್ಮದು ಭಾವನಾತ್ಮಕ ಸಂಬಂಧ ಇದೆ ಅಂದಿದ್ರೆ ಇವತ್ತು ಬೆಂಗಳೂರಲ್ಲಿ ಇರ್ತಿತ್ತು ಅಂತ. ಸರ್, ಬೆಂಗಳೂರಲ್ಲಿ ಸುಮಾರು 600 ಕೆರೆ ಇತ್ತು. ಬೆಂಗಳೂರು ಬಿಡಿ, ನೀರು 28 ಜನ MLAಗಳು, 28 ಜನ ಕಾರ್ಪೊರೇಟರ್ಗಳು, 4 ಜನ MP ಗಳು ಬೆಂಗಳೂರನ್ನ ಏನು ಉದ್ಧಾರ ಮಾಡಿದ್ದಾರೆ ಸರ್? ನೆಟ್ಕೊಂಡು ರಾಜಕಾಲುವೆ ರೆಡಿ ಮಾಡೋಕ್ಕಾಗಲ್ಲ, ಇವ್ರು ಸಿಟಿ ಮಾಡ್ತಾರಾ ಸರ್? ಆ ವಿಷಯಕ್ಕೆ ಬೇಡ, ಚರ್ಚೆ ಮಾಡ್ತಾ ಹೋದ್ರೆ ಗಂಟೆಗಟ್ಟಲೆ ಅದೇ ಆಗ್ಬಿಡುತ್ತೆ.
ರೈತರು ನಾವು ಜಮೀನು ಕೊಡೋದೇ ಇಲ್ಲ ಅಂತ ನಿಂತ್ಕೊಂಡ್ರೆ ಬೆಂಗಳೂರು ಇವತ್ತು ಬೆಂಗಳೂರೇ ಆಗ್ತಿರ್ಲಿಲ್ಲ ಸರ್. ಸರ್ ನಾವು ಅಭಿವೃದ್ಧಿ ವಿರೋಧಿಗಳಲ್ಲ, ಹಾಂ. ಮಾಡಿ ಅದನ್ನ ಎಲ್ಲಿ ಮಾಡಬೇಕು? ನೀವು 2013 ಆಕ್ಟ್ ಅಂತ ಹೇಳ್ತಾ ಇದ್ರಲ್ಲ, Okay. 2013 ಆಕ್ಟ್ ಪ್ರಕಾರ ಎಲ್ಲಿ ಮಾಡ್ತಾ ಇದ್ದೀರಾ? ಶೇಕಡ 80% ರೈತರು ಒಪ್ಕೋಬೇಕು ಅಂತ ಕಾನೂನು ಹೇಳುತ್ತೆ. ಅಲ್ಲಿ ಬಂಜರು ಭೂಮಿ ಆಗಿರಬೇಕು ಅಂತ ಹೇಳುತ್ತೆ ಕಾನೂನು. ಅದನ್ನೆಲ್ಲ ಎಲ್ಲಿ ಮಾಡ್ತಾ ಇದ್ದೀರಾ? ಮತ್ತೆ ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಯಾವ ಒಂದು ಕಾನೂನನ್ನು ಇವರು ಕೈಗೆತ್ಕೊಂಡಿಲ್ಲ. ಎಲ್ಲ ಒಂದು ಕೈ ಬಿಟ್ಟು ಇವರು ಯೋಜನೆ ಮಾಡಕ್ಕೆ ಹೊರಟಿದ್ದಾರೆ. ಅಲ್ಲ, ಅದ್ರ ಉದ್ದೇಶ ಏನು? ನಾನು ರೈತರ ಪುನರ್ವಸತಿಯ ಬಗ್ಗೆ ಅವರ ನಾಯಕರೊಬ್ಬರನ್ನ ಕೇಳಿದ್ವಿ. ಅವ್ರು ಹೇಳಿದ್ರು ಹಳ್ಳಿಗಳನ್ನು ಮುಟ್ಟದೇ ಇಲ್ಲ ನಾವು ಅಂತ. ಹಳ್ಳಿಗಳು ಹೆಂಗಿರ್ತಾವೆ ಹಾಗೆ ಇರ್ತವೆ, ಅದರ ಸುತ್ತಲೂ ಅಭಿವೃದ್ಧಿ ಮಾಡ್ತೀವಿ ಅಂತಾರೆ ಸರ್. ಅಂದರೆ ನಿಮ್ಮ ಮನೆ ನಿಮಗೆ ಉಳಿಯುತ್ತೆ, ನಿಮ್ಮ ಜಮೀನು ನಿಮ್ದು ಉಳಿಯೋದಿಲ್ಲ ಅಂತ. ಸರ್ ಇವರು ಹೇಳ್ತಾ ಇರೋದು ರೈತರಿಗೆ ಯಾರಿಗೂ ಸಂಪೂರ್ಣ ನಮಗೆ ಅರ್ಥನೇ ಆಗ್ತಾ ಇಲ್ಲ ಸರ್. ಅರ್ಥ ತುರಿಲ್ ಮಾಡ್ತಾ ಇದ್ದಾರೆ. ಪ್ರಾಬ್ಲಮ್ ಇದೆಯಾ ಸರ್? ಒಂದು ನಿಮಿಷ ಸರ್, ಅರ್ಥ ಮಾಡಿಸೋದ್ರಲ್ಲಿ ಎಲ್ಲಿಯ ಕೆಂಪೈನಹಳ್ಳಿ, ಎಲ್ಲಿಯ ಒಡೆರಹಳ್ಳಿ, ಎಲ್ಲಿಯ ಮಂಡ್ಲಹಳ್ಳಿ ಸರ್, ದಿಕ್ಕುಗೊಂದೊಂದು ಊರು ತಗೊಂಡು ನೀವು ಯಾರು ನಿಮ್ಮ ತಗೊಂಡಿದ್ದೀರಲ್ಲ, ಯಾಕೆ ಒಂದು ಯೋಜನೆ ಮಾಡುವಾಗ 26 ಹಳ್ಳಿ ರೈತರು ನಿಮ್ ಗಮನಕ್ಕೆ ಬರ್ಲಿವಾ? ಯಾಕೆ 26 ಹಳ್ಳಿ ರೈತರು? ರೈಟ್ ಸಮಾಧಾನ ಸರ್, ಉತ್ತರ ಕೇಳಿಸ್ಕೊತೀನಿ. ಎಸ್ ಸರ್, ಈಗ ಅವ್ರು ಹೇಳಿದ್ರು 3 ದಿಕ್ಕಿನಲ್ಲಿ ಒಂದೊಂದು ವಿಲೇಜ್ ತೊಗೊಂಡಿದ್ದಾರೆ ಅಂತೇಳಿ. ನಾವು ಪ್ರಿಲಿಮಿನರಿ ನೋಟಿಫಿಕೇಶನ್ ಎಲ್ಲನೂ ಆಗಿದೆ, ಪೂರ್ತಿ 9,000 ಎಕರೆಗೂ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿದೆ. ಈಗ ಫೈನಲ್ ನೋಟಿಫಿಕೇಶನ್ ನೋಡಬೇಕಾದ್ರೆ ನಾವು ಅದ್ರ ಬಗ್ಗೆ ಸಾಧಕ ಬಾಧಕ ನೋಡ್ಬೇಕಂದ್ರೆ ಎಲ್ಲ ಭಾಗದಲ್ಲೂ ನೋಡ್ಬೇಕು. ನಾವು ಒಂದೇ ಭಾಗದಲ್ಲಿ ಮಾಡಿಬಿಟ್ಟು ಬರೀ ಈ ರೈತರದ್ದೇ ನಾವು ನೋಡೋಕ್ಕಾಗಲ್ಲ. ಎಲ್ಲ ಭಾಗದಲ್ಲೂ 3 ಭಾಗದಲ್ಲೂ ಮಾಡಿದ್ದೀವಿ. ಏನೇನು ಅವ್ರ ಅಭಿಪ್ರಾಯಗಳು ಬರ್ತವೆ ಅಂತೇಳಿ ಒಂದು ನೋಟಿಫಿಕೇಶನ್ ಮಾಡಿದ್ದೀವಿ. ಇವರು ಫಸ್ಟ್ ಆಫ್ ಪ್ರಚಾರ ಏನು ಮಾಡೋದು? ಅವ್ರು ಹೇಳಿದ್ರಲ್ಲ ನಮಗೇನು ಹೇಳೇ ಇಲ್ಲ, ನಮ್ಗೆ ಯಾವ ರೀತಿ. ಫಸ್ಟ್ ಆಫ್ ಪ್ರಚಾರ ಏನಾಯಿತು ಅಂದರೆ ಇವ್ರ ಹತ್ರ ದುಡ್ಡಿಲ್ಲ. ಇವರು ಸರ್ಕಾರದ ಹತ್ರ ಅಂದರೆ ಇವ್ರ ಹತ್ರ ನಾವೇ ಸರ್ಕಾರದ ಹತ್ರ ನಮ್ಮ ಹತ್ರ ದುಡ್ಡಿಲ್ಲ. ಇವರು ಅರ್ಧಂಬರ್ಧ ಮಾಡಿ ಇದನ್ನು ಯೋಜನೆನ ಹಳ್ಳ ಹಿಡಿಸ್ತಾರೆ ಅಂತಕ್ಕಂಥ ಮಾತು ಚರ್ಚೆ ಆಯಿತು. ನಾವು ದುಡ್ಡದ ಮೂಲ ಹೇಳ್ದೋ ಇವ್ರಿಗೆ, ದುಡ್ಡು ಕೊಡೋಕೆ ನಾವು ರೆಡಿ ಇದೀವಪ್ಪ, ದುಡ್ಡು ಬೇಕಾದರೆ ದುಡ್ಡು ತೊಗೊಳ್ಳಿ, ಶೇರಿಂಗ್ ಬೇಕಾದ್ರೆ ಶೇರಿಂಗ್ ತೊಗೊಳ್ಳಿ ಅಂತ. ಆಮೇಲೆ ಇವ್ರನ್ನೆಲ್ಲ ಎತ್ಕಟ್ಟಿದ್ರು. ಯಾರನ್ನ ಅಲ್ಲಿ ಹಳ್ಳಿಲಿ ವಾಸ ಮಾಡ್ತಿರ್ತಕ್ಕಂಥ ಜನಗಳನ್ನೆಲ್ಲ ಎತ್ಕಟ್ಟು ನಿಮ್ಮನ್ನೆಲ್ಲ ಒಕ್ಕಲೆ ಬಿಡಿಸ್ಬಿಡ್ತಾರೆ, ನಿಮ್ಮನ್ನೆಲ್ಲ ತೊಗೊಂಡೋಗಿ ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಜಾಗ ಕೊಟ್ಬಿಡ್ತಾರೆ ನಿಮಗೆ ಅಂತ. ನಾವೇನು ಮಾಡ್ದೋ, ಅದು ಇಲ್ಲ, ಹಳ್ಳಿನ ನಾವು ಮುಟ್ಟೋದಿಲ್ಲ, ಇಂಟ್ಯಾಕ್ಟಾಗಿ ಇಡ್ತೀವಿ. ಅದು ಸುತ್ತ ಇನ್ನೂ 100 ಮೀಟರ್ ಸುತ್ತನೂ ಕೂಡ ಅದನ್ನು ಇಟ್ಟು ಅಲ್ಲಿ ಏನೇನು ಬೇಕೋ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು, ಅದನ್ನೆಲ್ಲ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಇವ್ರಿಗೆ ಹೇಳ್ದು. ಆಮೇಲೆ ರೈತರುಗಳಿಗೆ ಯಾವ್ಯಾವ ರೀತಿ ನಾವು ಅನುಕೂಲ ಮಾಡಿಕೊಡ್ತೀವಿ. ಈಗ 1 ಕುಂಟೆ ಇರೋನ್ಗೂ ನಾವು ಈಗ ತಕ್ಷಣಕ್ಕೆ ಅವ್ನಿಗೆ ತೊಂದರೆ ಆಗ್ತದೆ ಅಂತೇಳಿ 5 ಲಕ್ಷ ಘೋಷಣೆ ಮಾಡಿದ್ದೀವಿ. 1 ಕುಂಟೆ ಇರಲಿ, ಅವ್ನಿಗೆ 100 ಎಕರೆ ಇರಲಿ, ಅವ್ನಿಗೆ ತಕ್ಷಣಕ್ಕೆ 5 ಲಕ್ಷ ಕೊಡ್ತೀವಿ. ಅವ್ನು ಬಂದು ಅವನು ರಿಕ್ವೆಷನ್ ಲೆಟರ್ ಕೊಡ್ತಿದ್ದಂಗೆ ಅವ್ನ ಜೀವನ ನಾಳೆ ನಾವು ಜೀವನ ಮಾಡಬೇಕಲ್ಲ, ಅವ್ನ ಜಮೀನು ನಾಳೆನೇ ಕಿತ್ಕೊಂಬಿಡಲ್ಲ, 5 ಲಕ್ಷ ಕೊಡ್ತಾ ಇದ್ದೀವಿ. ಆಮೇಲೆ ನಾವು ಆ್ಯಕ್ಚುಲಿ ಈ ರೇಟ್ ಕೊಡೋಕ್ಕೆ ಬರಲ್ಲ. ಕಾರಣ ಏನಂದರೆ ಇದು ರೆಡ್ ಝೋನ್ ಆದ್ದರಿಂದ ಇದ್ರ SR ವ್ಯಾಲ್ಯೂ ಜಾಸ್ತಿ ಆಗಲಿಲ್ಲ. SR ವ್ಯಾಲ್ಯೂ ಜಾಸ್ತಿ ಆಗಬೇಕಂದ್ರೆ ಟ್ರಾನ್ಸಾಕ್ಷನ್ ಆಗಬೇಕು. ಟ್ರಾನ್ಸಾಕ್ಷನ್ ಆಗದ ಕಾರಣ ಏನಂದರೆ ರೆಡ್ ಝೋನು. ಎಲ್ಲರೂ ಬರೀ ಅಲ್ಲಿ SR ವ್ಯಾಲ್ಯೂ ಇರ್ತಕ್ಕಂಥದ್ದು, ಬನಗಿರಿನಲ್ಲಿ SR ವ್ಯಾಲ್ಯೂ ಇರ್ತಕ್ಕಂಥದ್ದು ಬರೀ 16 ಲಕ್ಷನೋ 20 ಲಕ್ಷನೋ. ನಾವು 13 ಆ್ಯಕ್ಟ್ ಪ್ರಕಾರ ಕೊಡಬೇಕು ಅಂದರೆ 1:3 ಕೊಡಬೇಕು ಅಷ್ಟೇ. ಆದರೂ ಕೂಡ ಇದು 2 ಕೋಟಿಗಿನ ಮೇಲ್ಪಟ್ಟು ನಾವು ರೈತರು ಕೊಡಲೇಬೇಕು ಅನ್ನೋ ದೃಷ್ಟಿಯಿಂದ ಬೇರೆ ಬೇರೆ ಮೂಲಗಳಿಂದ ಜಿಲ್ಲಾಧಿಕಾರಿಗಳು ನಮ್ಮ ಅಧಿಕಾರಿಗಳೆಲ್ಲ ಚರ್ಚೆ ಮಾಡಿ ಇದು 2 ಕೋಟಿ ಮಿನಿಮಮ್ ಆಗದೆ ನಾನು ಒಪ್ಪೋದಿಲ್ಲ ಅಂತ ನಾನು ಹೇಳಿದೆ. ನಮ್ಮ ರೈತರಿಗೆ ಅನ್ಯಾಯ ಆಗ್ತದೆ. ಅದೇ ಶೇರಿಂಗ್ ತುಂಬ ಜನ ಹೋಗ್ತಾ ಇದ್ದಾರೆ. ಇಲ್ಲಿ ಕಳ್ಕೊಳ್ತಕ್ಕಂಥವ್ರು ಯಾರು 5 ಕುಂಟೆ 10 ಕುಂಟೆ 20 ಕುಂಟೆ ಅವ್ರು ಜಮೀನು ಕಳ್ಕೊಳ್ತಕ್ಕಂಥ ಅವ್ರು ಶೇರಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೋದ್ರೆ ಹೋಗ್ಬೋದು, ಇಲ್ಲಾಂದರೆ ತೊಂದರೆ ಆಗ್ಬೋದು. ಅದಕ್ಕೆ ಅವ್ರು ದುಡ್ಡು ಜಾಸ್ತಿ ಕೊಡಬೇಕು ಅಂತೇಳಿ 2 ಕೋಟಿ ಮೇಲ್ಪಟ್ಟು ಮಾಡಬೇಕು ಅಂತ ಪಟ್ಟಿಡಿದು ಯಾವ್ಯಾವುದೋ ಕಾನೂನು ಹುಡುಕಿಸಿ ಮಾಡಿದ್ದೀವಿ. ಬೇರೆ ಎಲ್ಲ ಸವಲತ್ತುಗಳನ್ನೂ ಕೊಟ್ಟಿದ್ದೀವಿ ನಾವು. ಇನ್ನೇನಾಗಬೇಕು ಅಂತ ಕೇಳಿ ಅವ್ರನ್ನೇ. ಒಂದು ಸಲ ಅವ್ರ ಜಾಗದಲ್ಲೂ ನಿಂತ್ಕೊಂಡು ಯೋಚನೆ ಮಾಡಿ ಸರ್. ಅವರು ರೈತರು, ಜಮೀನು ಕೃಷಿ ಬಿಟ್ಟರು ಅವ್ರಿಗೆ ಬೇರೆ ಗೊತ್ತಿಲ್ಲ. ಈಗ ಬೇರೆ ಯಾರಾಗಿದ್ರೆ ಏನು ಅನ್ಕೋತಿದ್ರು ಗೊತ್ತಾ? 1 ಎಕರೆ ಜಮೀನಿದೆ, ಹೋದ್ರು ಬೆಂಗಳೂರಲ್ಲಿ ಒಂದು ಬಾರ್ ಲೈಸೆನ್ಸ್ ತಗೊಂಡ್ರೆ ನನ್ನ ಜೀವನ ಜಮ್ ಅಂತ ನಡೆದು ಹೋಗ್ಬಿಡುತ್ತೆ ಅನ್ನುವಂಥ ಬಿಸ್ನೆಸ್ ಮೈಂಡ್ ಇದ್ದವರು ಇರ್ತಾರೆ. ಅವ್ರ ಪ್ರಕಾರ ಜಮೀನು ಕೊಡೋದು ಲಾಭದಾಯಕ. ಅವ್ರಿಗೆ ಗೊತ್ತಿಲ್ಲ ರೀ, ಕೃಷಿ ಬಿಟ್ಟರೆ ಇನ್ನೇನು ಗೊತ್ತಿಲ್ಲ, ಹೈನುಗಾರಿಕೆ ರೇಷ್ಮೆ ಬೆಳೆಯೋದು ಬಿಟ್ಟರೆ ಗೊತ್ತಿಲ್ಲ ಅವ್ರಿಗೆ. ಅವ್ರು ಹೇಳಿದ್ರಲ್ಲ, ಅದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅಲ್ವಾ? ಒಂದು ಕಡೆ ಜಮೀನು ಹೋದ್ರೆ ಇನ್ನೊಂದು ಕಡೆ ಜಮೀನೇ ತಗೋಬೇಕು ಅವರು. ಹೌದು, ಎಲ್ಲಿದಾವೆ ಸ್ವಾಮಿ ಕಡಿಮೆ ರೇಟಿಗೆ ಜಮೀನು? ಹನೂರು ತನಕ ಹೋದರೂ ನೀವು ಹೇಳಿದಷ್ಟು ರೇಟ್ ಇರಲಿಕ್ಕಿಲ್ಲ. ಒಂದು 20 ಲಕ್ಷ 25 ಇಲ್ಲ ನಂಗೆ ಗೊತ್ತಿಲ್ಲ ರೀ. ಹಾಂ ಸರ್, ಒಂದು ನಿಮಿಷ ನಿಮ್ಮ ಪರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ, ಅವ್ರಿಗೆ ಕೃಷಿ ಬಿಟ್ಟರೆ ಏನೋ ಗೊತ್ತಿಲ್ಲ ಸರ್. ಕೃಷಿ ಜಮೀನು ಕಳ್ಕೊಂಡು ಇನ್ನೆಲ್ಲೋ ಆ ದುಡ್ಡು ಹಾಕೋದಕ್ಕೂ ಗೊತ್ತಿಲ್ಲ. ಆಮೇಲೆ ಅವ್ರ ಹತ್ರ ನಿದರ್ಶನಗಳು ಎದುರಿಗೆ ಇದ್ದಾವೆ. ದೇವನಹಳ್ಳಿ ಏರ್ಪೋರ್ಟಿಗೆ ಜಮೀನು ಕಳ್ಕೊಂಡಲ್ಲ ಸರ್, ಯಾವ ರೈತ ಇನ್ನೊಂದು ಕಡೆ ಜಮೀನು ತಗೊಂಡು ಉದ್ಧಾರ ಆಗಿರೋ ಉದಾಹರಣೆ ಇದೆ? ಈ ಕಡೆ ಎಲ್ಲರೂ ಕಳ್ಕೊಂಡ್ರಲ್ಲ ರೈತರು ಜಮೀನು. ಅವರೇನೋ ಬಂದಿದ್ದ ಕಂಪನ್ಸೇಷನ್ ದುಡ್ಡಿನಲ್ಲಿ ಇನ್ನೆಲ್ಲೋ ಒಳ್ಳೆಯ ಕೃಷಿ ಜಮೀನು ತೊಗೊಂಡು ನಾವು ಉದ್ಧಾರ ಆದ್ವಿ ಅನ್ನೋವಂಥವ್ರು ಇದ್ದಾರೆ. ನಾವು ಕೇಳಿರೋ ಕತೆಗಳೇನು? ಅವರು ಜಮೀನು ಕಳ್ಕೊಂಡ್ರು, ಇನ್ನೆಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಒಂದೇನೋ ದೊಡ್ಡದೊಂದು ಮನೆ ಕಟ್ಕೊಂಡ್ರು, ಮನೆ ಮುಂದೆ 2 ಸ್ಕಾರ್ಪಿಯೋ ಕಾರ್ಗಳು ಬಂದು ನಿಜ ಹೌದು. ಆಮೇಲೆ ಅವ್ರ ಮಕ್ಕಳು ಬರ್ತಾ ಇರೋದು 25-30 ಸಾವಿರ ಸಂಬಳದ ನೌಕರಿಗೆ ಬರ್ತಾ ಇದ್ದಾರೆ. ಎಲ್ಲಿ ನಮ್ಮ ಜೀವನ ಹಂಗಾಗ್ಬಿಡುತ್ತೋ ಅನ್ನೋ ಭಯ ಇವ್ರಿಗಿದ್ರೆ ತಪ್ಪದು ಸರ್. ನಾವು ಅದನ್ನು ತಪ್ಪು ಅಂತ ಹೇಳಲ್ಲ. ಆಮೇಲೆ ನಾವು ಎಲ್ಲರೂ ಸಮಾಧಾನ ಮಾಡಿದ್ದೀವಿ ಅಂತಲೂ ನಿಮ್ಮ ಹತ್ರ ವಾದ ಮಾಡಿ. ಎಸ್, ಅದರಲ್ಲಿ ಕೆಲವರು ಪರನೂ ಇದ್ದಾರೆ. ಪರ ಇರೋರು ಕೇಳ್ತಾ ಇದ್ದಾರಲ್ಲ, ನಮಗೆ ಬೇಡ, ನಮ್ಗೆ ಈ ವ್ಯವಸ್ಥೆಯಲ್ಲಿ ನಾವು ಬದುಕೋಕ್ಕಾಗಲ್ಲ, ನಮ್ಮನ್ನು ಡೋಲಾಯಮಾನ ಸ್ಥಿತಿಯಲ್ಲಿ ಇಟ್ಟಿದ್ದೀರಾ ನೀವು, ಇದು ರೆಡ್ ಝೋನಿಂದನೂ ತೆಗಿಯಲ್ಲ ನೀವು, ನಮಗೇನಾದರೂ ಒಂದು ಪರಿಹಾರ ಕೊಡಿ ಅಂತ ಪರ ಇರೋರು ನಾವು ಯೋಚನೆ ಮಾಡಬೇಕಲ್ಲ ಸರ್. ಮೆಜಾರಿಟಿ ಈಗ ನಾನು ನಿಮಗೆ ಉದಾಹರಣೆ ಕೊಟ್ಟೆ, ನಾವು 3 ಹಳ್ಳಿಯಲ್ಲಿ ಮಾಡಿದ್ದೀವಿ. ಎಷ್ಟೆಷ್ಟು % ಜನ ನಮ್ಮ ಕನ್ಸೆಂಟ್ ಇದನ್ನು ಲೆಟರ್ ಕೊಟ್ಟಿದ್ದಾರೆ ಅಂತ ಕೊಟ್ಟನಲ್ಲ, ಮೋರ್ ದೆನ್ 85% ಅದನ್ನು ಒಪ್ಕೊಂಡವ್ರಲ್ವಾ?
ಸೊ ಮೋರ್ ದೆನ್ 80% ಜನ ಒಪ್ಪುವ ತನಕ ಒಂದು ಯೋಜನೆ ಮಾಡೋದಕ್ಕೆ ಬರೋದಿಲ್ಲ ಅನ್ನೋ ಕಾನೂನು ಅಂತ ಒಪ್ಕೊಳ್ತೀವಿ. ಅದನ್ನ ಒಪ್ಕೊಂಡು ಅದ್ರ ಪ್ರಕಾರನೇ ಅದ್ರ ನಡ್ಕೊಳ್ತೀವಿ. ಪ್ರಕಾರ ನಡ್ಕೊಂತ ಇದೀವಿ. ಎಸ್ 80% ಜನ ನೀವು ಮೂರಲ್ಲಿ ಒಪ್ಕೊಂಡ್ರೆ ಏನು ಮಾಡ್ತೀರಿ ನೀವು ಒಬ್ಬರೇ ಏಕಾಂಗಿ ಹೋರಾಟ? ನಾನು ಆಗಲೇ ನಿಮ್ಗೆ ಹೇಳಿದೆ, ಅಲ್ಲಿ 3 ಹಳ್ಳಿ ಅಲ್ಲ ಇರೋದು, ಸಣ್ಣ ಸಣ್ಣವು 26 ಹಳ್ಳಿ ಇದೆ. ಓಕೆ 26 ಹಳ್ಳಿನೂ ತಗೊಳ್ಳಿ, ಆ ಪರ್ಸೆಂಟೇಜ್ ಎಲ್ಲಿಗೋಗಿ ನಿಂತ್ಕೊಳ್ಳುತ್ತೆ ಅಂತ ನಿಮಗೆ ಅರ್ಥ ಆಗುತ್ತೆ. ಇವ್ರು ಹೇಳ್ತಾ ಇದ್ದಾರೆ ಇಲ್ಲಿ ನೀವೇನು ಭೂಮಿನೂ ತಗೋಬೋದು ಪರಿಹಾರವಾಗಿ ಅಂತ. ಸರ್ ಇಲ್ಲಿ 90% ಜನ ರೈತರು 10 ಕುಂಟೆ 15 ಕುಂಟೆ 5 ಕುಂಟೆ 2 ಕುಂಟೆ ಇದ್ದಾರೆ. ಅವರು ಭೂಮಿ ಸೈಟ್ ತಗೊಳಕ್ಕಾಗುತ್ತಾ ಸರ್? ನೀವು ಹೇಳಿ ಸರ್. ಸೈಟ್ ದುಡ್ಡು ಕೊಟ್ಟು ತಗೊಳ್ಳಿ ಅಲ್ರಿ, ಪರಿಹಾರ ಅಲ್ಲ ಪರಿಹಾರನ ಸರ್ 10 ಕುಂಟೆ ಏನು ಮಾಡ್ತಾರೆ ಸರ್ ಅವರು? 2-3 ಅಣ್ಣ ತಮ್ಮರು ಇರ್ತಾರೆ, ನಮ್ಮದೇ ತಗೊಳ್ಳಿ, ನಾವು 2 ಅಣ್ಣ ತಮ್ಮದಿರು ಎಲ್ಲೋಗೋಣ ಸರ್? 1 ಎಕರೆ 1/2 ಎಕರೆ ಎಲ್ಲೋಗ್ತಾರೆ ಸರ್? ಎಷ್ಟೋ ಜನ ರೈತರು ಪಾಪ ಕಂಡ್ರೆ ಹೆಂಗ್ರಿ 6 ಎಕರೆ ಜಮೀನಿದೆ, ನೀವು ಕೋಟ್ಯಾಧೀಶರು, ನಂಗೆ ಸಂಕಟ. ನಾವು ಜಮೀನು ಮಾರಾಟಕ್ಕೆ ಇಟ್ಟಿಲ್ವಲ್ಲ ಸರ್, ಕೋಟ್ಯಾಧೀಶರು ಬೇರೆ. ಇವರು ಲಿಕ್ವಿಡ್ ಕ್ಯಾಶ್ 2023 ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ನಮ್ಮ ರೈತರು ನೆಮ್ಮದಿಯಾಗಿ ನಿದ್ದೆ ಮಾಡಿಲ್ಲ. ಏನು ಇವ್ರು ಅಧಿಕಾರಕ್ಕೆ ಬರ್ತಾ ಇದ್ದಂಗೆ ರಾಮನಗರ ಜಿಲ್ಲೆನ ಬೆಂಗಳೂರು ದಕ್ಷಿಣ ಅಂತ ಮಾಡ್ತಾರೆ. ಏನು ವಿದೇಶಿ ಹೂಡಿಕೆದಾರನ ಬಂಡವಾಳಗಾರನ ಸೆಳೆಯೋದಕ್ಕೆ. ಅಲ್ಲೇ ಅರ್ಥ ಆಗಲ್ಲ ಸರ್ ಇವ್ರು ಕುತಂತ್ರ ಬುದ್ಧಿ. ಸರ್ ಕುತಂತ್ರನೇ ಸರ್, ಅದಿನ್ನೇನು ಸರ್ ಅದು? ಅಲ್ರಿ ಅಲ್ಲೊಂದು ಎಲೆಕ್ಟ್ರಾನಿಕ್ ಸಿಟಿ ಅದು ಯಾರೋ ಪುಣ್ಯಾತ್ಮ SM ಕೃಷ್ಣ ಮಾಡಿ ಹೋದ್ರು ಅನ್ನೋ ಕಾರಣಕ್ಕೆ ಬೆಂಗಳೂರಿಗೆ ವರ್ಲ್ಡ್ ಮ್ಯಾಪಲ್ಲಿ ಒಂದು ಜಾಗ ಸಿಗಂಗಾಗಿದೆ. ಅದು ಭೂಮಿ ಮೇಲೆ ಆಗಿದ್ದು, ಅದು ಜಮೀನಿನ ಮೇಲೆ ಆಗಿದ್ದು. ಹೌದು ಸರ್. ನೀವು ಅಂದರೆ ಮಲ್ಟಿನ್ಯಾಷನಲ್ಗಳು ಬಂದುಬಿಡ್ತಾರೆ ಅಂದ ತಕ್ಷಣ ಇದು ಕುತಂತ್ರ, ಅದು ಇದು ಅಷ್ಟು ಅಂದರೆ ಏನು ಅಷ್ಟು ಸಂಶಯ ಭಾವನೆಯೊಂದಿಗೆ ಜೀವನ ಮಾಡೋದು ಬೇಡ ಇದೆ. ಯಾಕಂದರೆ ಇಲ್ಲಿ 2700 ಎಕರೆ ಸರ್ಕಾರಿ ಭೂಮಿ ಇದೆ. ಈಗಾಗಲೇ GBD ಅಧಿಕಾರಿಗಳು ಹೇಳ್ತಾರೆ 725 ಎಕರೆಗೆ ತಂದು ನಿಲ್ಲಿಸಿದ್ದಾರೆ. ಇನ್ನು 1900 ಚಿಲ್ಲರೆ ಎಕರೆ ಎಲ್ಲೋಯ್ತು? ಈಗಾಗಲೇ ಮೊನ್ನೆ ಬನಗಿರಿ ಗ್ರಾಮದಲ್ಲಿ 12 ಎಕರೆ ಅದ್ರಲ್ಲಿ ಪಾಣಿ ಮಾಡಿದ್ದಾರೆ, ಜಾಗ ಇಲ್ಲ. ಈ ಥರ ದಂಧೆಗಳು ಅಕ್ರಮಗಳು ಬೇಕಾದಷ್ಟು ನಡೀತಾ ಇದೆ. ಇದಕ್ಕೆ ಕಡಿವಾಣ ಇಲ್ವಾ? 2700 ಎಕರೆ ಇತ್ತು, ಅದನ್ನೇನೋ ಮಾಡ್ಬಿಟ್ಟವ್ರೆ ಅಂತ. ಸರ್ ಕೆಲವರೆಲ್ಲ ಅರ್ಜಿ ಹಾಕ್ಕೊಂಡಿದ್ರು, 50-53 ಅರ್ಜಿ ಇರ್ಬೋದು, ಬೇರೆ ಬೇರೆ ಅರ್ಜಿಗಳಿದ್ದು, ಅವನ್ನೆಲ್ಲ ನಾವು ವಿಲೇವಾರಿ ಮಾಡಿದ್ದೀವಿ. ಓಕೆ ಸರಿ, ಒಂದು ಹೇಳ್ಬಿಡ್ತೀನಿ ಮೂಲಭೂತವಾಗಿ. ಕುಮಾರಸ್ವಾಮಿ ಅವರು ಮೊದಲು ಮಾಡಿದ್ದು PPP. ಸರ್ PPP ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ಪು. ಅವ್ರು ಕೊಟ್ಟಿದ್ದು DLFಗೆ. ಓಕೆ ಅವನು 400 ಕೋಟಿ ದುಡ್ಡು ಕಟ್ಸ್ಕೊಂಡಿದ್ದು, ಅವ್ರ ಕಾಲದಲ್ಲಿ ಮಾಡಿರೋ ಆದೇಶದ ಮೇಲೆ ಅವ್ರು 400 ಕೋಟಿ ದುಡ್ಡು ಕಟ್ಟಿದ್ದು. ಆಮೇಲೆ ಇದು ನಾನು ಮಾಡೋಕ್ಕಾಗಲ್ಲ ಅಂತ ಬಿಟ್ಟೋಗಿದ್ದು DLF ಅವರು. ಯಡಿಯೂರಪ್ಪನವ್ರ ಕಾಲದಲ್ಲಿ ಅವ್ನು ಬಿಟ್ಟೋದ. ಸರ್ಕಾರದಿಂದ ಮಾಡ್ತಾ ಇದ್ದೀವಿ. ಅವ್ರು ಪೂರ್ತಿ ಪ್ರೈವೇಟ್ನವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ರು. ಓಕೆ DLF ಕೊಟ್ಟಿದ್ರೆ ಅವ್ನಿಗೆ ಸರ್ಕಾರಿ ಜಾಗನೂ ಕೊಡ್ಬೇಕಾಯ್ತು ಇವರು. ಅವ್ನು ಸರ್ಕಾರಿ ಜಾಗ ಇವ್ರು ಕೊಡೋ ದುಡ್ಡು ಕೊಟ್ಟು ಸರ್ಕಾರಿ ಜಾಗನ ಅವ್ನು ತಗೋತಿದ್ದ. ಸರ್ಕಾರಿ ಜಾಗ ಅವ್ನು ನಮ್ಗೇನು ಏನು ಕೊಡ್ತಿದ್ದೋ ಬಿಟ್ಟಿದ್ದೋ, ಅದೇನು ಅಗ್ರಿಮೆಂಟ್ ಆಗಿದ್ದೋ ಗೊತ್ತಿಲ್ಲ. ಆದರೆ ಇವತ್ತು ನಾವು ಮಾಡ್ತಾ ಇರೋದು ಸರ್ಕಾರದ ವತಿಯಿಂದ ಅಪ್ರೂವಲ್ ಮಾಡಿ. ಇಲ್ಲಿ ಲಾಸ್ ಆದರೂ ಸರ್ಕಾರಕ್ಕೇ, ಏನಾರು ಆದಾಯ ಬಂತು ಅಂತಂದರೆ ಅದು ಸರ್ಕಾರಕ್ಕೆ ಬರ್ತದೆ. ಅವ್ರಾಗ ನಾವು ಪ್ರೈವೇಟ್ನವ್ರಿಗೆ ಮಾರಿಲ್ಲ, ನಾವು PPP ಪ್ರಾಜೆಕ್ಟ್ ಕೊಟ್ಟಿಲ್ಲ, ನಾವು ಸರ್ಕಾರದಿಂದನೇ ಮಾಡ್ತಾ ಇದ್ದೀವಿ ಇದನ್ನು ದಯಮಾಡಿ ಅವ್ರು ಅರ್ಥ ಮಾಡ್ಕೋಬೇಕು. ಆಮೇಲೆ 2700 ಇತ್ತು. ನೀವು ನಿಮ್ಗೆ ಅನುಮಾನ ಇದ್ದರೆ ನಿಮ್ಮ ವಿರೋಧ ಪಕ್ಷದ ನಾಯಕರುಗಳ ಕೈಲಿ ಇದನ್ನು ಹಾಕ್ಬಿಟ್ಟು ತಗೊಳ್ರಿ ಮಾಹಿತಿನ. ಸರ್ ಪ್ರಾಮಾಣಿಕವಾಗಿ ಅಲ್ಲಿ ಉಳಿದಿರೋದು 700 ಚಿಲ್ಲರೆ ಎಕರೆ ಸರ್ಕಾರಿ ಜಾಗ ಉಳಿದೈತೆ ಅಷ್ಟೇ. ಇನ್ನೆಲ್ಲಾನು ಕೂಡ ಕೆಲವರು ಕೇಸ್ ಹಾಕೊಂಡಿದ್ರು. ತಾವೊಂದು ಮಾತು ಹೇಳಿದ್ರಲ್ಲ, ಯಾರೋ ಅರ್ಜಿ ಹಾಕ್ಕೊಂಡಿದ್ರು, ಅರ್ಜಿ ವಿಲೇವಾರಿ ಮಾಡಿದ್ದೀವಿ ಅಂತ. ರೈತರಿಗೆ ಅದು ಷಡ್ಯಂತ್ರ ಅನ್ನಿಸ್ತಿದೆ ಸರ್. ಯಾರು ಅರ್ಜಿ ಹಾಕೊಂಡಿದ್ರು? 500 ಎಕರೆ 1000 ಎಕರೆ ಗೋಮಾಳ ಇತ್ತಲ್ಲಿ ಈ ಪ್ರಾಜೆಕ್ಟ್ ಬರುತ್ತೆ ಅನ್ನುವ ಕಾರಣಕ್ಕಾಗಿ ಆ ಗೋಮಾಳದ ಪ್ರೈವೇಟ್ನವರಲ್ಲ ಸರ್, ಅಲ್ಲಲ್ಲ ಜನರಿಗೆ ಸರ್ ಎಕರೆ 2 ಎಕರೆ 3 ಎಕರೆ ಅಂತ ಹಂಚಿಕೆ ಮಾಡಿ ಈಗ ಅದನ್ನೇ ಮತ್ತೆ ಇವರು ಅದಕ್ಕೆ ಪರಿಹಾರ ಕೊಡ್ತಾ ಇದ್ದೀರಿ ಅಂತ. ಆ ಥರ ಕೊಟ್ಟರೆ ತನಿಖೆ ಮಾಡಿಸ್ತೀವಿ. ಯಾವ ಮಟ್ಟದ ತನಿಖೆ ಅವ್ರು ಹೇಳ್ತಾರೆ, ತನಿಖೆ ಮಾಡಿಸ್ತೀವಿ ನಾವೇ. ನಮ್ಮ ಸರ್ಕಾರ ಅವ್ರು ಯಾವ ತನಿಖೆಗಾರ ಕೇಳಿ CBI ಕೊಡ್ಬೇಕಾ, CBIಗೆ ಕೊಡ್ತೀವಿ ನಾವು. ಆ ಥರ ಅನ್ಯಾಯ ಆಗಿದ್ರೆ ಪ್ರಾಮಾಣಿಕವಾಗಿ ನಾವು ರೈತರುಗಳಿಗೆ, ಬಡ ರೈತರುಗಳಿಗೆ ಏನು ಕೊಡಬೇಕೋ, ಸಣ್ಣ ಪುಟ್ಟ ಡಾಕ್ಯುಮೆಂಟ್ ವ್ಯತ್ಯಾಸ ಆಗಿತ್ತು, ಅದನ್ನು ಕ್ಲಿಯರ್ ಮಾಡಿ ಕೊಟ್ಟಿದ್ದೀವಿ ಅಷ್ಟೇ. ಅದು ಬಿಟ್ಟರೆ ಇದರಲ್ಲಿ ಯಾವುದೇ ಮಧ್ಯವರ್ತಿಗಳ ಪ್ರವೇಶ ಇಲ್ಲ. ಇದರಲ್ಲಿ ಕೇಂದ್ರ ಸರ್ಕಾರದಿಂದ CBI ತನಿಖೆ ಮಾಡಿಸಿ ಸರ್, ಆಯಿತು. ಯಾವನಾದ್ರು ತಿಂದಿದ್ರೆ ಅವನು ಅನುಭವಿಸ್ತಾನೆ ಸರ್. ನೀವು CBI ತನಿಖೆನ ಮಾಡಿಸಿ ಕೇಂದ್ರ ಸರ್ಕಾರಕ್ಕೆ, ನೀವು ಅಲ್ಲಿಂದ ಲೆಟರ್ ಕೊಡಿ CBI ತನಿಖೆಗೆ, ನಾನು ಇಲ್ಲಿಂದ ಅಪ್ರೂವಲ್ ಕೊಡಿಸ್ತೀನಿ. ನಾನು ರೈತನ ಮಗ, ನಾನು ನಂಜೇಗೌಡ ಅಂತ. ನಂದು 5 ಎಕರೆ ಜಮೀನಿದೆ. ರೈತನ ಕಷ್ಟ ಏನು, ನೀವು ನಮ್ಮ ಜಾಗದಾಗ ನಿಂತಿದ್ರಿ, ರೈತರನ್ನ ಟಾರ್ಗೆಟ್ ಮಾಡಕ್ಕೆ ಹೊರಟಿದ್ದೀರಲ್ಲ. ರೈತ ಇಲ್ಲದೆ ಇದ್ರೆ ದೇಶ ಉದ್ಧಾರ ಆಗುತ್ತಾ? ಅಲ್ಲ, ಭಾವನಾತ್ಮಕ ಮಾತುಗಳು ಬೇಡ. ರೈತ ಏನಾರು ಒಂದು ಬೆಳೆ ಬೆಳೆದ್ರೆ ಅನ್ನ ದೊರಕಿಸ್ತಾನಲ್ವಾ ಸರ್? ವಿದ್ಯಾವಂತರಾದರು ಬದುಕು ಕಟ್ಕೊಂಡು ಸಿಟಿಗೆ ಬರ್ತಾರೆ ಸರ್. ಏನು ವಿದ್ಯೆ ಇಲ್ದಿದ್ದನು, ನಾನು ಕಷ್ಟಪಟ್ಟು ನಾನು ಬೆಂಗಳೂರಿಗೆ ಬಂದು ನಿಂತು ನಂದು 5 ಎಕರೆ ಜಮೀನಿದೆ ಹೇಳ್ತೀನಿ ಕೇಳಿ ಸರ್. ಎಲ್ಲ ರೈತರನ್ನ ಟಾರ್ಗೆಟ್ ಮುಂದೆ ಬದುಕು ಹೆಂಗೆ ಸರ್? ಒಬ್ಬ ರೈತ ಏನೂ ಬದುಕಿಲ್ಲ ಅಂದರೆ 2 ಸೆಕೆಂಡ್ ಜೀವನ ಮಾಡ್ತಾನೆ. ನಾನು ರಾಜಕೀಯ ಮಾತಾಡ್ತಾ ಇಲ್ಲ, DK ಶಿವಕುಮಾರ್ಗೂ ಮಾತಾಡ್ತಾ ಇಲ್ಲ, ಯಡಿಯೂರಪ್ಪಗೂ ಮಾತಾಡ್ತಾ ಇಲ್ಲ, ಕುಮಾರಸ್ವಾಮಿಗೂ ಮಾತಾಡ್ತಾ ಇಲ್ಲ ಸರ್. ಇವತ್ತು ರೈತ ಇಲ್ಲ ಅಂದರೆ ಮುಂದೆ ಬದುಕೋದು ಹೆಂಗೆ ಸರ್? ನಾನು ಬೆಂಗಳೂರಲ್ಲಿದ್ದೀನಿ, ಬೈ ಚಾನ್ಸ್ ನನ್ನ ಲೈಫ್
ಹೋತು ಅಂದರೆ ನಾನು ಬದುಕನ್ನೇ ಒಂದು ಕಟ್ಕೊಳ್ಳೋದು. ನಿಮಿಷ ನಿಮ್ದು ಎಲ್ಲಿದೆ ರೈತರನ್ನ ಟಾರ್ಗೆಟ್ ಮಾಡಬೇಡಿ ದಯವಿಟ್ಟು. ಇವ್ರೆ ಎಲ್ಲಿದೆ ಜಮೀನು? ನಂದು ಹಾಸನದಲ್ಲಿದೆ ಸರ್ 5 ಎಕರೆ ನನ್ನದು. ಹಾಸನದಲ್ಲ? ಹೌದು. ಒಂದು ನಿಮಿಷ ಇದರಲ್ಲಿ ಇದ್ದವ್ರು ಬನ್ನಿ ದಯವಿಟ್ಟು ದಯವಿಟ್ಟು. ಸರ್ ಈಗ ಅಜಿತ್ ಸರ್ ಸರ್ ಹೇಳಿ. ನಾನು ಹಾಸನದೊಂದು ಉದಾಹರಣೆ ಕೊಡ್ತೀನಿ. ಇವ್ರು ಹೇಳಿದ್ರು ರೈತನ ಬದುಕೆಲ್ಲಿ ಅಂತ ಹೇಳಿದ್ರು. ಹಾಸನದಲ್ಲಿ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ, ನಮ್ಮ ರೇವಣ್ಣ ಅವರು ಉಸ್ತುವಾರಿ ಸಚಿವರಾಗಿದ್ದಾಗ 1200 ಎಕರೆ ಜಾಗನ IIT ಮಾಡಬೇಕು ಅಂತೇಳಿ ಅಕ್ವೈರ್ ಮಾಡಿಸ್ತಾರೆ. IIT ಮಂಜೂರಿ ಆಗಲ್ಲ. ಓಕೆ, ಇವ್ರ ಕಾಲ ಆಯ್ತದೆ, ಇನ್ನೊಬ್ರು ಬರ್ತಾರೆ ಪ್ರಧಾನಮಂತ್ರಿ, ಅವ್ರ ಕಾಲ ಆಗಲ್ಲ. ಇವತ್ತು ಕೂಡ ಆ ರೈತರಿಗೆ 1200 ಎಕರೆ ಫೈನಲ್ ನೋಟಿಫಿಕೇಶನ್ ಆಗ್ಬಿಟ್ಟಿದೆ ಸರ್. ಇನ್ನೂ ಹೋರಾಟ ಮಾಡ್ತಾವ್ರೆ ಸರ್. ಫೈನಲ್ ನೋಟಿಫಿಕೇಶನ್ ಆವಾಗಲೇ ಮಾಡ್ಬಿಟ್ರು ರೇವಣ್ಣವರು. ಜಮೀನಲ್ಲಿ ಏನಿದೆ ಈಗ? ಏನೂ ಇಲ್ಲ, ಪಾಳು ಬಿದ್ದೈತೆ. ರೈತರ ಕೃಷಿನೂ ಮಾಡಂಗಿಲ್ಲ, ರೈತರ ಕೃಷಿನೂ ಮಾಡಂಗಿಲ್ಲ. ನೋಟಿಫಿಕೇಶನ್ ಆಗ್ಬಿಟ್ಟಿದೆ, ನೋಟಿಫಿಕೇಶನ್ ಫೈನಲ್ ಆಗ್ಬಿಟ್ಟೈತೆ. ಅವರು ದುಡ್ಡು ತಗೊಂಡಿಲ್ಲ ರೈತರುಗಳು, ಹೋರಾಟ ಮಾಡ್ತಾನೆ ಅವ್ರೆ. ನಿಮಗೆ ಅಲ್ಲೊಂದು ನೀತಿ ಇಲ್ಲೊಂದು ನೀತಿ ನಂಗದ್ರೆ ಅಲ್ಲಿ ನನಗೆ ಪ್ರಶ್ನೆ ಇರೋದು, 5 ಎಕರೆ ಕೃಷಿ ಜಮೀನು ಇಟ್ಕೊಂಡು ನೀವು ಬೆಂಗಳೂರಿಗೆ ಬಂದು ದುಡಿಯೋದಕ್ಕೆ ಬರಬೇಕು ಅನ್ನೋದಾದರೆ 5 ಎಕರೆ ಕೃಷಿ ಜಮೀನು ಇಟ್ಕೊಂಡು 20 ಗುಂಟೆ 30 ಗುಂಟೆ 40 ಗುಂಟೆದವ್ರು ಇದ್ದಾರೆ, ಅವ್ರ ಜೀವನ ಹೆಂಗಿರ್ಬೇಕು ಅಂತ. ಜೀವನ ಹೆಂಗಿರ್ಬೇಕು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.